ಫ್ರೆಂಡ್ಸ್, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ನೀವು ಅದನ್ನು ಅರ್ಥ ಮಾಡ್ಕೊಂಡ್ರೆ ಅಯ್ಯೋ ಹೌದಲ್ವಾ ಅಂತ ನಿಮಗೆ ಅನಿಸುತ್ತೆ. ಸೊ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ನಾನು ಆಗಸ್ಟ್ ಮಂತು ಟ್ರೇಡಿಂಗ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ ಮೊದಲು 10,000 ಕ್ಯಾಪಿಟಲ್ನ ಯೂಸ್ ಮಾಡಿ 9 ದಿನದವರೆಗೂ ಒಂದೇ ಒಂದು ರೂಲ್ನ ಬ್ರೇಕ್ ಮಾಡಿದೆ. ಕರೆಕ್ಟಾಗಿ ಟ್ರೇಡಿಂಗ್ ಮಾಡಿದೆ ಫ್ರೆಂಡ್ಸ್. ನಂಗೆ ಅವತ್ತು ಪ್ರಾಫಿಟ್ ಆಗ್ತಿದೆಯೋ ಲಾಸ್ ಆಗ್ತಿದೆಯೋ ಏನೋ ಒಂದು ಅಂತ ಆರಾಮಾಗಿದ್ದೆ. 10ನೇ ದಿನ ನಾನು ಟ್ರೇಡಿಂಗ್ ಮಾಡಬೇಕಾದ್ರೆ ಅವತ್ತು ನಿಫ್ಟಿ ಎಕ್ಸ್ಪೈರಿ ಇತ್ತು. ಟ್ರೇಡ್ ತಗೊಂಡಿದ್ದ ತಕ್ಷಣವೇ ನಾನು ನನ್ನ ಟ್ರೇಡ್ ಎಂಟ್ರಿ ಆಗಿ ಒಂದೇ ಒಂದು ಸೆಕೆಂಡ್ಗೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಯಿತು ಫ್ರೆಂಡ್ಸ್. ಅವತ್ತು ನನಗೆ ತುಂಬ ತಲೆ ಕೆಟ್ಟೋಗ್ಬಿಡ್ತು. ನನಗೆ ಟ್ರೇಡಿಂಗಲ್ಲಿ ತುಂಬ ಪ್ರಾಬ್ಲಮ್ ಕಾಡೋದೇ ಅದು. ನನಗೆ ಟ್ರೇಡ್ ಎಂಟ್ರಿ ಆಗಿದ ತಕ್ಷಣ ನನಗೆ ಸ್ಟಾಪ್ ಲಾಸ್ ಹಿಟ್ ಆಗಬಾರ್ದು. ಅವಾಗ ಮತ್ತೆ ಟ್ರೇಡ್ ಮಾಡೋ ಹಂಬಲ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತು ಟ್ರೇಡ್ ಮೇಲೆ ಟ್ರೇಡ್ ತಗೊಂಡು 5 ಟ್ರೇಡ್ನ ಮಾಡಿಬಿಟ್ಟೆ. ಬ್ರೋಕರೇಜ್ ನೋಡಿ ₹257 ಆಗಿದೆ. ಸೊ ಅದೊಂದು ತುಂಬ ದೊಡ್ಡ ತಪ್ಪು ಮಾಡಿದೆ. ಅವತ್ತು ನಾನು ಸ್ವಲ್ಪ ಲಾಸ್ ರಿಕವರ್ ಮಾಡ್ಕೊಂಡು ಬೇಗ ಎಕ್ಸಿಟ್ ಆಗಿರಲಿಲ್ಲ ಅಂತಂದರೆ ಅವತ್ತು ನನ್ನ ಕ್ಯಾಪಿಟಲ್ ಎಲ್ಲ ಝೀರೋ ಆಗೋದು, ಡಿಸಿಪ್ಲಿನ್ ಎಲ್ಲ ಹಾಳಾಗೋಗೋದು. ಸೊ ಇದೊಂದು ತಪ್ಪು ಯಾವತ್ತೂ ಮಾಡಬಾರ್ದು. ಟ್ರೇಡರ್ಸ್ಗೆ ತುಂಬ ಪ್ರಾಬ್ಲಮ್ಮೇ ಇದು. ನಾವು 1,000 ಅಂತ ಎಷ್ಟು ಪ್ರಾಫಿಟ್ ಮಾಡಿರ್ತೀವಿ, ಕೇವಲ ಒಂದೇ ದಿನದಲ್ಲಿ ಎಲ್ಲ ಲಾಸ್ ಮಾಡ್ಕೊತೀವಿ. ಇದೇ ತುಂಬ ದೊಡ್ಡ ಪ್ರಾಬ್ಲಮ್ಮು. ಸೊ ಇದರಿಂದ ದೂರ ಇರಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಒಂದು ದಿನ ನಾನು ಟ್ರೇಡ್ ತಗೊಂಡಾಗ ಕೇವಲ 4 ಪಾಯಿಂಟ್ ಇತ್ತು ಸ್ಟಾಪ್ ಲಾಸ್ ಹಿಟ್ ಆಗೋಕ್ಕೆ. ಅವಾಗ ನಾನು ಸ್ಟಾಪ್ ಲಾಸ್ನ ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗಡೆ ಸ್ಟಾಪ್ ಲಾಸ್ನ ಇಟ್ಟೆ. ₹500 ಜಾಸ್ತಿ ರಿಸ್ಕ್ನ ತಗೊಂಡೆ. ಅವತ್ತು ಹೆಂಗೋ ಮತ್ತೆ ಮೇಲ್ಗಡೆ ಹೋಗಿ ನನಗೆ ಪ್ರಾಫಿಟ್ ಕೊಡ್ತು. ಇಲ್ಲ ಅದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿದ್ದಿದ್ರು ಅದು ನಾನು ರೂಲ್ಸ್ನ ಬ್ರೇಕ್ ಮಾಡ್ದಂಗೆ. ಈ ಥರ ಒಂದು ಸಣ್ಣ ಪುಟ್ಟ 3-4 ತಪ್ಪು ಮಾಡಿದೆ ಫ್ರೆಂಡ್ಸ್ ಈ ಮಂತಲ್ಲಿ ನಾನು. ಮುಂದೆ ಬರೋ ತಿಂಗಳಲ್ಲಿ ಅದನ್ನು ಮಾಡಬಾರ್ದು ಅಂತ ಇದ್ದೀನಿ. ಸೊ ಮುಂದೆ ಏನೇನಾಗುತ್ತೋ ನೋಡೋಣ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಫ್ರೆಂಡ್ಸ್, ನಾನು ನೋಡಿ ಈ ಮಂತು ನಾನು 10,000ದಿಂದ 50,000 ಮಾಡೋಣ ಅಂತ ಟ್ರೇಡಿಂಗ್ ಚಾಲೆಂಜ್ನ ತೊಗೊಂಡಿದ್ದೆ. ಇನ್ಮೇಲಿಂದ ನಾನು 10K ಕ್ಯಾಪಿಟಲಿಂದ ಅದನ್ನು 1,00,000ವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಟೋಟಲ್ ನನ್ನ ಕ್ಯಾಪಿಟಲು ₹19,478 ಆಗಿದೆ. ಅದರಲ್ಲಿ ನಾನು ₹478 ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ 19,000 ಕ್ಯಾಪಿಟಲ್ ಉಳಿದಿರುತ್ತೆ. ಅದರಲ್ಲಿ ನನಗೆ ಎಷ್ಟು ತಿಂಗಳಾಗುತ್ತೋ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಅದನ್ನು ನಾನು 1,00,000 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಉಳಿದಿರೋ 19,000ದಲ್ಲಿ ನಾನು ಎಷ್ಟಾದರೂ ತಿಂಗಳಾಗಲಿ ಎಷ್ಟಾದರೂ ವರ್ಷ ಆಗಲಿ 1,00,000ವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಪ್ಪ ನಾನು 19,000ದಲ್ಲಿ ಮತ್ತೆ ಟ್ರೇಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ಜಾಸ್ತಿ ಕ್ಯಾಪಿಟಲ್ನ ಯೂಸ್ ಮಾಡಿದ್ರೆ ಒಂದೇ ಸತಿಗೆ ನಮ್ಮ ಮೈಂಡ್ ವರ್ಕ್ ಆಗಲ್ಲ. ನೋಡಿ ಇವಾಗ ನಾನು 10,000ಕ್ಕೆ 1,000 ನಾನು ಲಾಸ್ ಆದರೆ ನನಗೆ ಮೈಂಡ್ ಅಡ್ಜಸ್ಟ್ ಆಗಿದೆ. 1,000 ಲಾಸ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಅದೇ 1,00,000 ಕ್ಯಾಪಿಟಲ್ನ ನಾನು ಯೂಸ್ ಮಾಡಿ 10,000 ಲಾಸ್ ಆದರೆ ಅವತ್ತು ನನ್ನ ಮೈಂಡ್ ತುಂಬ ಕನ್ಫ್ಯೂಸ್ ಆಗಿ ಓವರ್ ಟ್ರೇಡಿಂಗ್ ಮಾಡಿ 1,00,000 ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಕಮ್ಮಿ ಕ್ಯಾಪಿಟಲಿಂದ ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು. ಸೊ ನೋಡೋಣ, ನಾನು ಆದಷ್ಟು ಡಿಸಿಪ್ಲಿನಿಂದ ಇರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಎಕ್ಸ್ಪೈರಿಲಿ ನಾನು ಟ್ರೇಡ್ ಮಾಡೋದೇ ಬಿಟ್ಬಿಡ್ತೀನಿ. ನನಗೆ ವಾರದಲ್ಲಿ 3 ದಿನ ಇಲ್ಲ 4 ದಿನ ಮಾತ್ರ ಟ್ರೇಡ್ ಮಾಡ್ತೀನಿ. ಸೆನ್ಸೆಕ್ಸು ಬೇರೆ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಲ್ಲ, ನಿಫ್ಟಿಲಿ ಮಾತ್ರ ಟ್ರೇಡ್ ಮಾಡ್ತೀನಿ. ಎಕ್ಸ್ಪೈರಿ ಇದ್ದಿದ್ದ ದಿನ ಅಂತೂ ನಾನು ಮಾರ್ಕೆಟ್ ಓಪನ್ ಮಾಡೇ ನೋಡಲ್ಲ. ಸೊ ಮುಂದೆ ಏನೇನಾಗುತ್ತೆ ನೋಡೋಣ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ ನಿಮಗೆ ನಾನು ಆಗಸ್ಟ್ ಮಂತಲ್ಲಿ ಟ್ರೇಡಿಂಗ್ ಮಾಡಿದೆ. 10,000 ಕ್ಯಾಪಿಟಲ್ನ ಯೂಸ್ ಮಾಡಿ ನಾನು 10,000ನ ಪ್ರಾಫಿಟ್ ಮಾಡಿದೆ ಅಲ್ವಾ. ಎಲ್ಲ ನಿಮ್ಮ ಮುಂದೆನೇ ತೋರಿಸಿದ್ದೀನಿ. ನಾನು ಓವರ್ ಟ್ರೇಡಿಂಗ್ ಮಾಡಿರೋದು ಹೇಳಿದ್ದೀನಿ, ಏನೇನೆಲ್ಲ ತಪ್ಪು ಮಾಡಿದ್ದೀನಿ ಅದನ್ನು ಹೇಳಿದ್ದೀನಿ. ನಿಮಗೆ ಈ 10,000 ಚಿಕ್ಕದು ಅನಿಸ್ತಾ ಇರ್ಬೋದು. ಏನು ಗೊತ್ತಾ, ನೀವು 10,000ರಲ್ಲಿ ಕೆಲವೊಬ್ರು 50,000 ಮಾಡಿರ್ತೀರ. ನನಗೆ ಗೊತ್ತು, ಮಾಡೋರೆ ನನಗೆ ತುಂಬ ಜನ ಸ್ಕ್ರೀನ್ಶಾಟು ಸೆಂಡ್ ಮಾಡಿದ್ದಾರೆ. ಸೊ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ತಾಳ್ಮೆ ಇದೆ, ತುಂಬ ಕಲಿತು ಟ್ರೇಡಿಂಗ್ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದು ಮಾಡಲಿ. ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನೋಡಿ 10,000ದಲ್ಲಿ ನಾನು 10,000 ಮಾಡಿರೋದು ಕಮ್ಮಿ ಅಂದರೆ ನಾನು ಕಮ್ಮಿ ಅಲ್ವೇ ಅಲ್ಲ ಫ್ರೆಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 100% ರಿಟರ್ನ್ಸ್ ಒಂದು ಮಂತಲ್ಲಿ ಎಲ್ಲಿ ತೆಗಿಯೋಕ್ಕಾಗುತ್ತೆ ನೀವೇ ಹೇಳಿ. ಯಾವುದಾದ್ರೂ ಪ್ರಪಂಚದಲ್ಲಿ ಏನಾದರೂ ಒಂದು ಇದ್ದಿದ್ರೆ ಬಿಸ್ನೆಸ್ ಬಿಟ್ಟು ಟ್ರೇಡಿಂಗಲ್ಲಿ ಮಾತ್ರ ಸಾಧ್ಯ. ನೀವು ನೋಡಿ ಇವಾಗ ನಿಮಗೆ 10,000 ಕಮ್ಮಿ ಕಾಣಿಸ್ತಾ ಇರ್ಬೋದು ಪ್ರಾಫಿಟು. ಅದೇ ನಾನು ಆಗಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ 1,00,000 ಕ್ಯಾಪಿಟಲ್ನ ಯೂಸ್ ಮಾಡಿ ನಾನು ಏನೇನೆಲ್ಲ ಇದನ್ನು ಮಾಡಿದೆ ನೋಡಿ, ಪ್ರಾಫಿಟು, ಲಾಸು, ಓವರ್ ಟ್ರೇಡಿಂಗು ಇದೆಲ್ಲ ಮಾಡಿ 1,00,000ಕ್ಕೆ ನಾನು 1,00,000 ಪ್ರಾಫಿಟ್ ಮಾಡ್ಬೋದಾಗಿತ್ತು ಅಲ್ವಾ. ಆರಾಮಾಗಿ ಆಗೋದು. ನೀವೇ ಯೋಚನೆ ಮಾಡಿ, ನಾನು ಏನೇನೆಲ್ಲ ಮಾಡಿದೆ. ಒಂದು ಟ್ರೇಡ್ನ ಸ್ಟಾರ್ಟ್ ಮಾಡಿದಾಗ 1 ಲಾಟಲ್ಲಿ ತಗೊಂಡೆ. ಅದೇ 1,00,000 ಕ್ಯಾಪಿಟಲ್ ಇದ್ದಿದ್ರೆ 10 ಲಾಟ್ ತೊಗೊತಿದ್ದೆ. ₹2,100 ಪ್ರಾಫಿಟ್ ಬರೋ ಜಾಗದಲ್ಲಿ ₹21,000 ಪ್ರಾಫಿಟ್ ಬರೋದು ನನಗೆ. ಆದರೆ ಟ್ರೇಡಿಂಗಲ್ಲಿ ಆ ಥರ ಅಲ್ಲ. ಎಲ್ಲನೂ ನಮ್ಮ ಮೈಂಡ್ ಇಂಪಾರ್ಟೆಂಟು. ನಮ್ಮ ಮೈಂಡು ಒಂದೇ ಸತಿಗೆ ಅಡ್ಜಸ್ಟ್ ಆಗೋಗ್ಬಿಡಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ 10,000 ಕ್ಯಾಪಿಟಲ್ಗೆ ನಾನು ಹೇಳ್ತಿದ್ದೀನಿ, 1,000 ಪ್ರಾಫಿಟ್ ಮಂತ್ಲಿ ಬಂದರೂ ಅದೇ ತುಂಬ ಅಂದರೆ ತುಂಬ ದೊಡ್ಡದು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟ್ರೇಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮೈಂಡ್ ಸೆಟ್ ಎಲ್ಲ ವರ್ಕ್ ಆದಮೇಲೆ ಕ್ಯಾಪಿಟಲ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಮಂತ್ಲಿ ನಮಗೆ 10,000 ಪ್ರಾಫಿಟ್ ಬಂದರೆ ಯಾವ ಕಂಪ್ನಿ ಕೊಡ್ತಾ ಇದೆ ನೀವೇ ಹೇಳಿ ಫ್ರೆಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದರೆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೋಡಿ ನಿಮಗೆ ಕೇಳಿದ ತಕ್ಷಣ ಹೌದಲ್ವಾ ಅಂತ ಅನ್ಸ್ಬಿಟ್ಟು ಮುಂದಿನ ತಿಂಗಳಿಂದ 1,00,000 ಕ್ಯಾಪಿಟಲ್ನ ತೊಗೊಂಡ್ಬಿಟ್ಟು ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಮೈಂಡು 2,000, 1,000, 3,000 ಪ್ರಾಫಿಟ್ ಲಾಸ್ ನೋಡಿ ಅಡ್ಜಸ್ಟ್ ಆಗಿರುತ್ತೆ. ಒಂದೇ ಸತಿಗೆ ನೀವು 1,00,000 ತೊಗೊಂಡು 5,000 ಲಾಸಲ್ಲಿ ಹೋಗ್ತಿದೆ ಅನ್ಕೊಳ್ಳಿ, ಒಂದೇ ಸತಿಗೆ ನಿಮಗೆ ಮೈಂಡು ಕನ್ಫ್ಯೂಸ್ ಆಗಿ ಓವರ್ ಟ್ರೇಡಿಂಗ್ ಮಾಡಿ ಎಲ್ಲ ಕ್ಯಾಪಿಟಲ್ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಸೊ ಆದ್ದರಿಂದ ಮೊದಲು ಡಿಸಿಪ್ಲಿನಿಂದ ಇರಿ. 10,000ದಿಂದ 20,000, 20,000ದಿಂದ 40,000 ಈ ಥರ ಮಾಡ್ಕೊಂಡು ಹೋಗಿ ಆಮೇಲೆ ಜಾಸ್ತಿ ಕ್ಯಾಪಿಟಲ್ನ ಯೂಸ್ ಮಾಡಿ. ನೋಡಿ ಮುಂದಿನ ತಿಂಗಳು ನಾನು ಇವಾಗ ಈ ಮಂತು ₹9,478 ಪ್ರಾಫಿಟ್ ಮಾಡಿದ್ದೀನಿ. ಟೋಟಲ್ ₹19,000 ಕ್ಯಾಪಿಟಲ್ ಇದೆ. ನನಗೆ ಬರೀ 4 ಟ್ರೇಡ್ ಲಾಸ್ ಆದರೆ 2,000 ಅಂತ. ನಾನು ಮಾಡಿದ್ದು ಲಾಸ್ಟ್ ಮಂತಿಂದ ಎಲ್ಲ ಪ್ರಾಫಿಟ್ ಹೋಗುತ್ತೆ. ಹೋಗಲಿ ಅದೆಲ್ಲ ಇಂಪಾರ್ಟೆಂಟು. ನಾನು ಓವರ್ ಟ್ರೇಡಿಂಗ್ ಮಾಡಿ ಒಂದೇ ಒಂದು ದಿನದಲ್ಲಿ ಎಲ್ಲ ಲಾಸ್ ಮಾಡ್ಕೊಬಾರ್ದು. ನನಗೆ ಆಗಬೇಕಾಗಿರೋದೇ ಅದು. ನೋಡಿ ಇದರಲ್ಲಿ ಎಷ್ಟು ಲಾಸ್ ಮಾಡಿದ್ದೀನಿ ನಾನು, ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ. ಲಾಸ್ನ ಕಮ್ಮಿ ಮಾಡಬೇಕು, ಪ್ರಾಫಿಟ್ನ ಜಾಸ್ತಿ ಮಾಡಬೇಕು. ಸೊ ನೆಕ್ಸ್ಟ್ ಮಂತಿಂದು ನಾನು ಮತ್ತೆ ಚಾರ್ಟ್ನ ರೆಡಿ ಮಾಡಿ ನಿಮಗೆ ಇನ್ಸ್ಟಾದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ
ಟ್ರೇಡಿಂಗಲ್ಲಿ ನಿಮಗೆ ಏನು ಮಾಡಿದ್ರೆ ಪ್ರಾಫಿಟ್ ಆಗ್ತೀರಾ ಅಂತ ಎಲ್ಲ ಗೊತ್ತಿದೆ, ಆದರೂ ಫಾಲೋ ಮಾಡೋದು ಮಾತ್ರ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಡಿಸಿಪ್ಲಿನಿಂದ ಇರಿ. ಮೋಟಿವೇಶನ್, ಫೇಕ್ ಮೋಟಿವೇಶನ್ ತಗೋಬೇಡಿ. ಮೆಡಿಟೇಷನ್ನ ಮಾಡಿ, ಸ್ವಲ್ಪ ಬಾಡಿಗೆ ವರ್ಕೌಟ್ ಮಾಡಿ, ಸಾಂಗ್ಸ್ ಕೇಳಿ, ಮತ್ತು ಪಾಸಿಟಿವ್ ಮೈಂಡಿಂದ ಟ್ರೇಡ್ ಮಾಡಿ. ಎಲ್ಲ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್.